ತಮ್ಮೆಲ್ಲರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಐಜಿ ಮೇಡಮ್ ಅವರಿದ್ದಾರೆ, ಡಿಸಿ ಅವರಿದ್ದಾರೆ, ಎಸ್ಪಿ ಅವರಿದ್ದಾರೆ, ನಮ್ಮ ಗೆಸ್ಟ್ ಮೇಯರ್ ಅವರಿದ್ದಾರೆ, ಜೊತೆಗೆ ಸುಮಾರು ಆಫೀಸರ್ಸ್ ಇದ್ದಾರೆ, ಸುಮಾರು ಹೋರಾಟಗಾರರು ಇದ್ದಾರೆ, ಮತ್ತೆ ಎಲ್ಲ ಈ ವೇದಿಕೆಯಲ್ಲಿ ಪತ್ರಕರ್ತರು ಇದ್ದಾರೆ. ಜೊತೆಗೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಈ ಉತ್ಸವದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಕರ್ನಾಟಕ ರಾಜ್ಯೋತ್ಸವ ಇದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಕನ್ನಡ ನಮ್ಮ ತಾಯಿ ಅಂತ ನಾವೆಲ್ಲರೂ ಕರೀತೀವಿ. ಇದು ತಾಯಿ ವರ್ಡ್ ಹೆಂಗ್ ಬಂತು, ಯಾಕೆ ಬಂತು, ಆದರೂ ತಮ್ಮೆಲ್ಲರಿಗೆ ಗೊತ್ತಿರಬಹುದು. ಕನ್ನಡ ಭಾಷಾ ಒಂದು ಇತಿಹಾಸ ಇದೆ. 2000 ವರ್ಷಕ್ಕಿಂತ ಜಾಸ್ತಿ ಈ ಭಾಷೆನಲ್ಲಿ ನಾವೆಲ್ಲರೂ ಮಾತಾಡ್ತೇವೆ. ಈ ಭಾಷಾ ತಮ್ಮೆಲ್ಲರಿಗೂ ಗೊತ್ತಿದೆ. ವಿಶ್ವಗುರು ಬಸವಣ್ಣ ಅವರು ವಚನಗಳು ಕನ್ನಡ ಭಾಷೆಯಲ್ಲಿ. ಅವಾಗ ಸಂತರು, ಕವಿಯವರು ಎಲ್ಲರೂ ವಚನ ಆಗಲಿ, ಬೇರೆ ಬೇರೆ ಬುಕ್ಸ್ ಪುಸ್ತಕದಲ್ಲಿ ಎಲ್ಲರೂ ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಆದರೂ ಈಚೆಗೆ ನಮ್ಮ ಇಂಗ್ಲಿಷ್ ಭಾಷಾ ಬಂದು ಒಂದು 600 ವರ್ಷ ಆಗಿರ್ಬೋದು. ಹಿಂದಿ ಭಾಷಾ ಬಂದು 4-5 ವರ್ಷ, 500 ವರ್ಷ ಆಗಿರ್ಬೋದು. ಬಟ್ ಕನ್ನಡ ಭಾಷಾ ಒಂದು 2.5 ವರ್ಷಕ್ಕಿಂತ ಜಾಸ್ತಿ ಈ ಭಾಷಾದಲ್ಲಿ ಎಲ್ಲಾ ಜನ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ತಮಗೆ ಗೊತ್ತಿರಬಹುದು, ಈ ಭಾಷಾ ಯಾವಾಗಲೂ ಯಾರಿಗೆ ತೊಂದರೆ ಕೊಟ್ಟಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಈ ಕನ್ನಡ ಹಬ್ಬನಲ್ಲಿ ಕನ್ನಡ ಜ್ಯೋತಿ ನಮ್ಮ ತಾಯಿ, ಆ ತರ ನಾವೆಲ್ಲರೂ ಹೇಳಿ, ಈ ಭಾಷೆನಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಈ ಭಾಷೆ ಎಲ್ಲರಿಗೆ ಸಮಾನ ಕೊಟ್ಟಿದೆ. ಆದರೂ ತಮಗೆ ಗೊತ್ತಿರಬಹುದು, ಮಹಾರಾಷ್ಟ್ರನಲ್ಲಿ ಆಗ್ಬೋದು, ಯುಪಿನಲ್ಲಿ ಆಗ್ಬೋದು, ಭಾಷೆ ಹೆಸರ ಮೇಲೆ ಸುಮಾರು ಜನಕ್ಕೆ ತೊಂದರೆ ಕೊಡ್ತಾರೆ. ಆ ತರ ನಮ್ಮ ಕರ್ನಾಟಕದಲ್ಲಿ ಭಾಷೆಯಿಂದ ಜನಗೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ. ನಮ್ಮಿಂದ ಎಲ್ಲರಿಗೆ ಕನ್ನಡ ಭಾಷಾ ಬರಲೇಬೇಕು ಅಂತ ಸರ್ಕಾರದಿಂದ ಆಗಲಿ, ಸುಮಾರು ಹೋರಾಟಗಾರರು ಆಗಲಿ, ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲರಿಗೆ ಕನ್ನಡದಲ್ಲಿ ಭಾಷಾ ಬರಬೇಕು, ಕನ್ನಡದಲ್ಲಿ ಓದಬೇಕಂತ ಸುಮಾರು ಸಲ ಮೀಟಿಂಗ್ ಆಗಿದೆ, ಸುಮಾರು ಸಲ ಆರ್ಗನೈಸೇಷನ್ಸ್, ಸುಮಾರು ಸಲ ಸರ್ಕಾರದ ಆದೇಶ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಬೆಳ್ಳಾರಿ ಇತಿಹಾಸದಲ್ಲಿ ಒಬ್ಬರು ನಮ್ಮ ಫಜಲ್ ಅಲಿ ಒಂದು ಕಮಿಟಿ ಮಾಡಿದ್ರು.
ರಚನೆ ಕಮಿಟಿ ಆದ್ರ ಮೇಲೆ ಮೊದಲು ಮೈಸೂರು ಸ್ಟೇಟ್ ಅಂತ ಕರೀತಿದ್ರು. ಆಮೇಲೆ ನಮ್ಮ ಎಕ್ಸ್ ಸಿಎಂ ದೇವರಾಜ್ ಅವರು ಕರ್ನಾಟಕ ಸ್ಟೇಟ್ ಅಂತ ಘೋಷಣೆ ಮಾಡಿದ್ರು. ಆವಾಗಲಿಂದ ನಾವೆಲ್ಲರೂ ಕರ್ನಾಟಕ ಹೆಮ್ಮೆ, ಕರ್ನಾಟಕ ಜ್ಯೋತಿ, ಕರ್ನಾಟಕ ತಾಯಿ ಅಂತ ಇವತ್ತು ನಾವೆಲ್ಲರೂ ಮಾತಾಡ್ತೇವೆ. ಮತ್ತೆ ಸುಮಾರು ಜನ ಮೆಮೊರಾಂಡಮ್ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಒತ್ತಡ ಮಾಡಿದ್ದಾರೆ. ಸುಮಾರು ಪ್ರೈವೇಟ್ ಆರ್ಗನೈಸೇಷನ್ ಅವರು, ಪ್ರೈವೇಟ್ ಸಂಸ್ಥಾ ಅಲ್ಲಿ ಕನ್ನಡ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅವರಿಗೆ. ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದೇಶ ಹೊರಡಿಸಿದ್ದಾರೆ. ಯಾವುದೋ ಸಂಸ್ಥೆ ಇರಲಿ, ಫಸ್ಟ್ ಪ್ರಿಫರೆನ್ಸ್, ಮೊದಲನೇ ಕನ್ನಡಗೆ ಕೊಡಬೇಕಂತ ಕೊಟ್ಟಿದ್ದಾರೆ. ಅದರ ಬೆಳ್ಳಾರಿನಲ್ಲಿ ಪೈಲ್ವಾನ್ ರಂಜಾನ್ ಅಂತ ಇದ್ರು. ಬೆಳ್ಳಾರಿ ಅವರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ, ಕನ್ನಡ ಸಲಹೆ, ಕನ್ನಡ ಹೋರಾಟ ಸಲಹೆ ಅವರು ಪ್ರಾಣ ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಇದು ಇತಿಹಾಸ ಇದೆ ಬೆಳ್ಳಾರಿದು. ಬೆಳ್ಳಾರಿನಲ್ಲಿ ಸುಮಾರು ಜನ ಎಲ್ಲ ಮಿಕ್ಸ್ ಇದ್ದಾರೆ. ಸುಮಾರು ಜಾತಿ, ಸುಮಾರು ಧರ್ಮವರು ಇರ್ಬೋದು. ಆದರೂ ಒಂದು ಪ್ರೀತಿ, ಒಂದು ವಿಶ್ವಾಸದಿಂದ ಎಲ್ಲರೂ ಕನ್ನಡದಲ್ಲಿ ಮಾತಾಡಬೇಕು. ಮಕ್ಕಳಿಗೆ ಸ್ಕೂಲ್ನಲ್ಲಿ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ಓದಲೇಬೇಕು. ಆ ತರ ಆದೇಶ ಆಗಿದೆ. ಮತ್ತೆ ತಮಗೆ ಗೊತ್ತಿರಬಹುದು, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲಿಯರ್ ಕಟ್ ಬರೆದಿದ್ದಾರೆ, ನಮ್ಮೆಲ್ಲರಿಗೆ ಈಕ್ವಾಲಿಟಿ, ವಿಶ್ವಾಸ, ಪ್ರೀತಿ ಕೊಡಬೇಕಂತ. ಕನ್ನಡ ಜ್ಯೋತಿ, ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಈಕ್ವಾಲಿಟಿ, ಆ ಪ್ರೀತಿ, ಆ ವಿಶ್ವಾಸ ಇದೆ. ಅದ್ರ ಸಲಹೆ ಒಂದು ದಿವಸದಲ್ಲಿ ನಾವೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗ್ತದೆ. ಬರೀ ಸರ್ಕಾರ ಅಂದ್ರೂ ಒಬ್ಬರ ಮೇಲೆ ಬಿಟ್ಟಿದ್ರು ಆಗಲ್ಲ. ಇದು ಎಲ್ಲರೂ, ಸಂಸ್ಥೆ ಇರ್ಬೋದು, ಜನ ಇರ್ಬೋದು, ಎಲ್ಲರಿಗೂ ಕರ್ತವ್ಯ ಇದೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ನಮ್ಮ ಜಲ, ನಮ್ಮ ಭೂಮಿ, ಮತ್ತೆ ಸುಮಾರು ಬೇರೆ ಬೇರೆ ರೀತಿಯಿಂದ ನಾವು ಇಲ್ಲಿ ಇದ್ದ ಮೇಲೆ ನಮ್ಮ ಭೂಮಿಗೆ, ನಮ್ಮ ಕನ್ನಡ ಭಾಷೆಗೆ ಗೌರವ ಕೊಡಬೇಕು. ಆ ಗೌರವ ಎಲ್ಲರ ಕಡೆ ಇರಬೇಕು ಇಲ್ಲಿ. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ನಂಬರ್ 2 ತೆರಿಗೆನಲ್ಲಿ. ಫಸ್ಟ್ ಮಹಾರಾಷ್ಟ್ರ ಬರ್ತದೆ, ಸೆಕೆಂಡ್ ನಮ್ಮ ಕರ್ನಾಟಕದಿಂದ ಇಡೀ ದೇಶಕ್ಕೆ 4 ಲಕ್ಷ ಕೋಟಿಗಿಂತ ಜಾಸ್ತಿ ಇಲ್ಲಿಂದ ಟ್ಯಾಕ್ಸ್ ಹೋಗ್ತದೆ. ಈ ಹಣ ಕರ್ನಾಟಕ ಜನರಿಂದ ಅವ್ರೇನು ಕಷ್ಟ ಬಿದ್ದಿದ್ದಾರೆ
ಆ ಕಷ್ಟದಿಂದ ಹಣ ಇಲ್ಲಿಂದ ನಮ್ಮ ದೇಶಕ್ಕೆ ಹೋಗಿ ಇಡೀ ಮಿಲಿಟರಿ ಆಗಲಿ ನಮ್ಮ ದೇಶದ ಸಲಹೆ ಆಗಲಿ ಬೇರೆ ಬೇರೆ ಸ್ಟೇಟ್ ಸಲಹೆ ಅಲ್ಲಿಂದ ಹಣ ಲಕ್ಷ ಕೋಟಿ ತೆರಿಗೆ ನಮ್ಮ ಕಣ್ಣಿಗಾರು ಕರ್ನಾಟಕದಿಂದ ಇದು ಹಣ ನಮ್ಮ ದೇಶಕ್ಕೆ ಹೋಗ್ತದೆ. ಅದ್ರ ಸಲಹೆ ನಮ್ದು ಎಷ್ಟು ಗೌರವ ಇದೆ ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ಈ ಸಲ ಮಾನ್ಯ ಮುಖ್ಯಮಂತ್ರಿಯವರು, ಡಿಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಸರ್ಕಾರ ಸುಮಾರು ಸ್ಟೇಟ್ನಲ್ಲಿ ಸುಮಾರು ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮಗೆ ಗೊತ್ತಿರಬಹುದು 5 ಗ್ಯಾರಂಟಿಯಿಂದ ಎಷ್ಟು ಜನಗೆ ಅದಕ್ಕೆ ಸಪೋರ್ಟ್ ಆಗ್ಲತ್ತದೆ. 60,000 ಕೋಟಿ ಮಿನಿಮಮ್ ಖರ್ಚಾಗ್ಲತ್ತದೆ. ಹೆಣ್ಮಕ್ಕಳಿಗೆ ಬಸ್ ಇದೆ, ಕರೆಂಟ್ದು ತಮಗೆ ಗೊತ್ತಿದೆ, 2,000 ಡೈರೆಕ್ಟ್ ಬೆನಿಫಿಟ್. ಅದರಿಂದ ಸುಮಾರು ಜನ, ಸುಮಾರು ಬಡವರು ತಾಯಿಯವರು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿದ್ದಿಲ್ಲ ಸರ್, ನಾನು ಪ್ರೈವೇಟ್ ಸ್ಕೂಲ್ನಲ್ಲಿ ಹಾಕಲಿಕ್ಕೆ ನಮ್ಮ ಹತ್ರ ದುಡ್ಡಿದ್ದಿಲ್ಲ, 500 ಫೀಸ್ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡಿದ್ದಿಲ್ಲ ಅಂತ ಸುಮಾರು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ನೀರು ಹಾಕಿದ್ರು. ಯಾವಾಗಲಿಂದ ನಿಮ್ಮ ಸರ್ಕಾರ 2,000 ಡೈರೆಕ್ಟ್ ನಮ್ಮ ಮನೆಗೆ ಕಟ್ಸಲತ್ತವೆ, ಅದರಿಂದ ನಾನು ನಮ್ಮ ಮಕ್ಕಳಿಗೆ ಸ್ಕೂಲ್, ಪ್ರೈವೇಟ್ ಸ್ಕೂಲ್ನಲ್ಲಿ ಹಾಕಿದ್ದೀನಿ. ಅವ್ರದ್ದು ಭವಿಷ್ಯ ಮುಂದೆ ಒಳ್ಳೇದಾಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಸುಮಾರು ಹೆಣ್ಮಕ್ಳು ಹೇಳಿದ್ರು. ಆ ತರ ಕನ್ನಡ ಭಾಷೆಗೆ ಇಡೀ ಸ್ಟೇಟ್ನಲ್ಲಿ ನಾವೆಲ್ಲರೂ ಒಟ್ಟಕ್ಕೆ ಆಗಿ ದಿನ ಮುಂದೆ ಕೆಲಸ ಮಾಡಬೇಕಾಗ್ತದೆ, ಸೀರಿಯಸ್ ಇರಬೇಕಾಗ್ತದೆ. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಸುಮಾರು ಜನರಲ್ಲಿ ಏನ್ ಬಂದ್ಬಿಟ್ಟಿದೆ, ನಾವು ಬರೀ ಇಂಗ್ಲಿಷ್ ಹೋದ್ರು ನಮ್ಮ ಮಕ್ಕಳು ಭವಿಷ್ಯ ಆಗ್ತದೆ ಅಂತ. ಆ ತರ ಇಲ್ಲ. ಚೈನಾ ಆಗ್ಬೋದು, ಜಪಾನ್ ಆಗ್ಬೋದು, ಅವ್ರು ಎಲ್ಲರೂ ಒಂದು ಟಾಪ್ ಲೆವೆಲ್ ಆಗಿದ್ದಾರೆ ಅಂದ್ರೂ ಅವ್ರ ಮಾತೃಭಾಷೆನಲ್ಲೇ. ಅಲ್ಲಿ ಇಂಗ್ಲಿಷ್ 25% ಇಲ್ಲ ಆ ಕಂಟ್ರೀಸ್ನಲ್ಲಿ. ನಾವೆಲ್ಲರೂ ಬೇರೆ ಬೇರೆ ಭಾಷೆ ಜೊತೆಗೆ ಕನ್ನಡ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ನಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ, ಈವನ್ ನಮ್ಮ ಬಿಸಿನೆಸ್ ನಲ್ಲಿ ಆಗಲಿ, ನಾವು ಕನ್ನಡ ಕಂಪಲ್ಸರಿ ಓದಬೇಕಾಗ್ತದೆ. ಮತ್ತೆ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಈ ಸಲ ಸುಮಾರು ಯೋಜನೆಯಲ್ಲಿ, ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ 30-40 ವರ್ಷದಿಂದ ಜನ ಕಷ್ಟದಲ್ಲಿದ್ದು ಸುಮಾರು ಸಲ ಬಂದು ಮುಖ್ಯಮಂತ್ರಿ ಸಾಹೇಬರಿಗೂ ಭೇಟಿಯಾಗಿದ್ರು, ನಮ್ಗೆ ಭೇಟಿಯಾಗಿದ್ರು. ಎಲ್ಲ ಮನೆಗಳಿಗೆ ಯಾವುದೂ ಖಾತಾ ಇಲ್ಲ, ಎ ಖಾತಾ ಇಲ್ಲ, ಬಿ ಖಾತಾ ಇಲ್ಲ. ಜನ ಕಷ್ಟದಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ, ಪರ್ಮಿಷನ್ ಇಲ್ಲ. ಅವರಿಗೆ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಆದರೂ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಅವರು ಡಿಸಿಷನ್ ತಗೊಂಡಿದ್ದಾರೆ. ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ಕರ್ನಾಟಕದಲ್ಲಿ ಯಾರ್ದು ಸೈಟ್ ಇದೆ, ಯಾರ್ದು ಮನೆ ಇದೆ, ಎಲ್ಲರಿಗೆ ಎ ಖಾತಾ, ಬಿ ಖಾತಾ ಕೊಡಬೇಕಂತ ತೀರ್ಮಾನ ಮಾಡಿ ಎಲ್ಲರಿಗೆ 70-80% ಕವರ್ ಮಾಡಿಸಿದ್ರು. ಇವಾಗ ನಮ್ಮೆಲ್ಲರಿಗೆ ಗೊತ್ತಿರಬಹುದು,